ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 70 gigawatt of installed capacity, power generation capacity installed in India today. About 235 gigawatt comes from non-fossil sources today, out of which solar contributes about 110 gigawatt and wind is contributing about 51.5 gigawatt to our installed energy portfolio. It is our plan to take the wind installation to about 100 gigawatt and solar to about 300 gigawatt, and that leaves us with significant challenges, and it is upon all of us to endeavor to achieve this particular goal. Breathe out, breathe in, that's money. ಕೇಂದ್ರ ಸರ್ಕಾರ ಆಯುಷ್ ಸಚಿವಾಲಯದಲ್ಲಿ ಯೋಗ ಪ್ರೋಟೋಕಾಲ್ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ತಿದೆ. ಎಲ್ಲರೂ ವರ್ಕ್ ಮಾಡೋ ಮಹಿಳೆ ಇರ್ಬೋದು ಅಥವಾ ವರ್ಕಿಂಗ್ ಪೀಪಲ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಇರೋ ಆಗಿರ್ಬೋದು, ಯಾವೆಲ್ಲ ಯೋಗಗಳನ್ನ ಮಾಡಿ ಒಂದು ನಿಮಿಷಗಳನ್ನ ಮಾಡಿ ನಮ್ಮ ಮನಸ್ಸು ಮತ್ತು ಮನಸ್ಸು ಮತ್ತು ದೇಹದ ಆರೋಗ್ಯವನ್ನು ಉತ್ತಮ ಮಾಡ್ಕೋಬೋದು ಅಥವಾ ಸುಧಾರಿಸ್ಕೊಳ್ಬೋದು ಅನ್ನೋದಾಗಿ ಅದೊಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಅದನ್ನು ಮಾಡಬಹುದು. ಅದರಿಂದ ತಾವೆಲ್ಲರೂ ವಿಶೇಷವಾಗಿ ಈಗ ಈ ಯೋಗದ ಅಭ್ಯಾಸಗಳನ್ನು ಮಾಡ್ತಾ ತಾವು ಸದಾ ಆರೋಗ್ಯವಾಗಿ ಆಯುಷ್ಯವಾನ್ ಭವದ ವರದಾನವನ್ನು ತಗೊಳ್ತಾ ಹಾಗೂ ಇಡೀ ಜೀವನದಲ್ಲಿ ತುಂಬ ಒಂದು ಸೌಹಾರ್ದದ ಜೀವನ, ಸುಖಿ ಜೀವನವನ್ನು ಅನುಭವ ಮಾಡಬೇಕಂತೇಳಿ ನಾನು ಹಾರೈಸ್ತೀನಿ. ಬೇರೆ ಎಕ್ಸಸೈಸ್ ಮಾಡಿದ್ರೆ ನರಗಳಿಗೆ, ಮಾಂಸಖಂಡಗಳಿಗೆ ಶಕ್ತಿ ಬರುತ್ತೆ. ಆದರೆ ಯೋಗ ಆಸನ ಮಾಡೋದ್ರಿಂದ ನಮ್ಮ ದೇಹದ ಒಳಗಡೆ ಇರುವ ಆರ್ಗನ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಸಪೋಸ್ ಇಫ್ ಈಸ್ ಎ ಡಯಾಬಿಟಿಕ್, ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡಿ ಉತ್ಪತ್ತಿ ಮಾಡಿ 100% ಯಾವುದು ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಬೋದು. ಕುಟುಂಬದವರು ಸಹ ಬೆಲ್ಲವನ್ನು ತಯಾರು ಮಾಡುವಲ್ಲಿ ಸಹಾಯ ಮಾಡ್ತಾರೆ. ಬೆಲ್ಲ ಪ್ಯಾಕೇಜಿಂಗ್ ಮಾಡೋದಾಗ್ಬಿಡು ಮತ್ತು ಕ್ಲೀನಿಂಗ್ ಎಲ್ಲನೂ ನನಗೆ ಸಹಾಯ ಮಾಡ್ತಾರೆ. ಇದು ಪಾಕೆಟ್ ಆದ ನಂತರ ಚಾಮರಾಜನಗರ, ಮೈಸೂರು, ಹಾಸನ, ಬೆಂಗಳೂರು ಈ ಥರ ಕಡೆ ಎಲ್ಲ ನಾನು ಮಾರಾಟವನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಿ ಸ್ವಾವಲಂಬನೆಯಿಂದ ಬದುಕುತ್ತೇನೆ ಅಂತ ಈ ಮೂಲಕ ತಿಳಿಪಡಿಸ್ತೀನಿ.
ರಾಸಾಯನಿಕ ವಸ್ತುಗಳನ್ನು ಬೆಲ್ಲವನ್ನು ತಯಾರು ಮಾಡುವಾಗ ಉಪಯೋಗ ಮಾಡುವುದಿಲ್ಲ ಮತ್ತು ಆರೋಗ್ಯ ರೀತಿಯಲ್ಲಿ ಅದು ಬಹಳ ಒಳ್ಳೆಯದು. ಹಾಗಾಗಿ ನಾವು ಪ್ರತಿ ತಿಂಗಳು 10 kg ಬೆಲ್ಲವನ್ನು ನಾವು ನಂದೀಶ್ ಅವರಿಂದ ನಾವು ಖರೀದಿ ಮಾಡುತ್ತಿದ್ದೇವೆ. ಸಾವಯವ ರೀತಿಯಲ್ಲಿ ಉಪಯೋಗ ಮಾಡುತ್ತಿರುವ ಬೆಲ್ಲವನ್ನು ಉಪಯೋಗ ಮಾಡಿ ಅಡಿಗೆ ಪದಾರ್ಥಗಳನ್ನು ಮಾಡುವಾಗ ಉಪಯೋಗ ಮಾಡ್ತೀನಿ. ಸ್ವಾದಭರಿತ ಮತ್ತು ರುಚಿಕರವಾಗಿರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾದಂಥದ್ದು. ಇಂದು ಈ ಒಂದು ಸಾವಯವ ಕೃಷಿ ಮತ್ತು ಪ್ರಚಾರ ಆಗಬೇಕಾಗಿದೆ ಮತ್ತು ಈ ರೀತಿಯ ಒಂದು ಆಹಾರ ಉತ್ಪನ್ನಗಳು ಇವತ್ತು ಹೆಚ್ಚಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. Cabinet we have taken to encourage this Kusumbi. That's a standalone power solar pump sets. That's why we announced 50% from the state, 30% from the center. That's why today we are giving 80%. 80% that there also we are supplying the solar motor also, and everything is there. The farmer has to give about 20% they have to give. That's what the policy we have done. That I think that is also going to be very encouraged program for the farmers. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.